ಡೈರೆಕ್ಟಾಗಿ ಕರ್ಕೊಂಬಂದಿರೋದು ನಯಾಗ್ರಾ ಫಾಲ್ಸ್ಗೆ. ಅಂದರೆ ನಾನಿವತ್ತು ಸೀದಾ ಬಂದಿರೋದು ನ್ಯೂಯಾರ್ಕ್ ಸಿಟಿಗೆ. ನ್ಯೂಯಾರ್ಕ್ನ ನಯಾಗ್ರಾ ಫಾಲ್ಸ್ ತೋರಿಸೋಣ ಅಂತ ಬಂದಿದ್ದೀನಿ. ಇಲ್ಲಿಂದ ಕೆನಡಾ ಟ್ರಿಪ್ ಕೂಡ ಇದೆ. ಫಸ್ಟ್ ನಿಮ್ಗೆ ನಾನಿವತ್ತು ಈ ಒಂದು ಸುಂದರ ನಯಾಗ್ರಾ ಫಾಲ್ಸ್ ತೋರಿಸ್ತಾ ಇದ್ದೀನಿ. ಜೋರಾದ ಗಾಳಿ, ಜೋರಾದ ನೀರು, ತಂಪಾದ ವಾತಾವರಣ, ಸುಂದರ ನಯಾಗ್ರಾ ಫಾಲ್ಸ್ನಲ್ಲಿ ಕಪಿಲ್ ಡೆಸ್ಟಿನೇಷನ್. ಓಯೆಲ್ಲ ಹೆಂಗಿದ್ರಿ? ದಾನಿಕ್ಲೆ ನಮಸ್ಕಾರ. ಎಂಥ ಸುಂದರವಾದ ವಾತಾವರಣ ಇರ್ಬೋದು. ಇಷ್ಟೊಂದು ನೀರು, ಇಷ್ಟೊಂದು ದೊಡ್ಡ ಜಲಪಾತ. ನನ್ನ ಹಿಂದೆ ಇರೋದು ಒಂದು ಮಾನವ ಸೃಷ್ಟಿಯಾದ ನಯಾಗ್ರಾ ಫಾಲ್ಸ್. ಹೌದು, ಇದು ಇನ್ ಬಿಟ್ವೀನ್ ನ್ಯೂಯಾರ್ಕ್ ಮತ್ತು ಕೆನಡಾ ಮಧ್ಯೆ ಇರುವಂತಹ ಒಂದು ದೊಡ್ಡದಾದ ಜಲಪಾತ. ಅದೇ ರೀತಿ ಆ ಒಂದು ಫಾಲ್ಸ್ಗೆ ನಾನು ಇವತ್ತು ನಿಮ್ಮನ್ನು ಕರ್ಕೊಂಬಂದಿದ್ದೀನಿ ಅಂತ ಹೇಳಿದ್ರು ತಪ್ಪಾಗಲಿಕ್ಕಿಲ್ಲ. ಬಟ್ ನಾನು ಬಂದಿರೋದು ಬೆಂಗಳೂರಿನ ಬಿನ್ನಿ ಮಿಲ್ಸಲ್ಲಿ ನಡೀತಾ ಇರೋ ಈ ಒಂದು ಬಿಗ್ಗೆಸ್ಟ್ ಎಕ್ಸಿಬಿಷನ್ಗೆ. ನಿಮಗೆ ಎಂಟ್ರಿ ಆಗ್ತಾನೆ ಒಂದು ಸ್ವರ್ಗನೇ ಕ್ರಿಯೇಟ್ ಮಾಡಿದೆ ಈ ಒಂದು ಎಕ್ಸಿಬಿಷನ್. ಇಲ್ಲಿ ಸಾಕಷ್ಟು ಸ್ಟಾಲ್ಸ್ಗಳಿವೆ, ಫಾಲ್ಸ್ ಇದೆ, ಇನ್ನು ನೋಡೋಕ್ಕೆ ಸಿಕ್ಕಾಪಟ್ಟೆ ಇದೆ. ಇದು ಇವತ್ತು ಇನ್ನು ಆರಂಭ ಅಷ್ಟೇ. ಇನ್ನು 40 ದಿನಗಳ ಕಾಲ ನಡೀತಾ ಇದೆ ಈ ಒಂದು ಬಿಗ್ಗೆಸ್ಟ್ ಫೆಸ್ಟ್. ಬನ್ನಿ ಫಾಲ್ಸ್ ನೋಡೋಣ, ಅದೇ ರೀತಿ ಯಾವ್ಯಾವ ಸ್ಟಾಲ್ ಇದೆ ನೋಡೋಣ. ಇನ್ನು ಒಳಗಡೆ ಬಟರ್ಫ್ಲೈ ಥೀಮ್ ಪಾರ್ಕ್ ಇದೆ, ಅದನ್ನು ನೋಡೋಣ. ಇವತ್ತು ನಾನು ನಿಮಗೆ ನ್ಯೂಯಾರ್ಕ್ ಲೋಕವನ್ನು ಕ್ರಿಯೇಟ್ ಮಾಡ್ತಾ ಇದ್ದೀನಿ. ಐ ಆಮ್ ಗೌತಮ್ ಫ್ರಮ್ ದಿ ಎಕ್ಸಿಬಿಷನ್ ನ್ಯಾಷನಲ್ ಕನ್ಸ್ಯೂಮರ್ ಫೇರ್. ಇವಾಗ ಇದು ನಡೆಸ್ತಾ ಇರೋದು ಬಿನ್ನಿ ಮಿಲ್ಸ್ ಗ್ರೌಂಡಲ್ಲಿ ನಿಯರ್ ETA ಮಾಲ್ ಆನ್ ಟ್ಯಾಂಕ್ ಬಂಡ್ ರೋಡ್. ಆ್ಯಂಡ್ ಮೀ ಇಸ್ ನಯಾಗ್ರಾ ಫಾಲ್ಸ್. ಇದು ನಾವು ಆಲ್ಮೋಸ್ಟ್ 2 ತಿಂಗಳಾಗಿದೆ ನಮಗೆ ಇದು ಕಟ್ಟಲಿಕ್ಕೆ. 50 ಜನ ಕೆಲಸ ಮಾಡಿದ್ದಾರೆ, ವೆಲ್ಡರ್ಸ್ ಇದ್ದಾರೆ ಮತ್ತು ಆರ್ಟಿಸ್ಟ್ ಇದ್ದಾರೆ. ಸುಮಾರು ಒಂದು 50 ಜನ ಕೆಲಸ ಮಾಡಿದ್ದಾರೆ 2 ತಿಂಗಳಿದ ಹಿಂದೆ. ಆ್ಯಂಡ್ 1 ಲಕ್ಷ ಲೀಟ್ರ್ ಎವ್ರಿ ಮಿನಿಟ್ ಪಂಪ್ ಆಗುತ್ತೆ. 10 HP 100 ಪಂಪ್ ಆಗ್ತಾ ಇದೆ. 125 kilowatts one generator is constantly on to pump this water. And it's a very tough task. And we are having sprinklers also here to give you that effect of that mist flowing out of the Niagara Falls. Tumba chenaagi ಮಾಡಿದೀವಿ ಇದು. And the colors also, we have put up these RGB lights. Every 2 minutes the color changes. So you see that effect of here, of the color changing of here. It is a very unique effect what is created of the actual Niagara over here. The height is half of the real Niagara Falls. Almost 30% of the real Niagara Falls. With ali arda ide of the real Niagara Falls. So please come this summer and enjoy the breeze of the Niagara Falls in the mist of the water. You will love it. So please come this summer and enjoy the breeze of the Niagara Falls in the mist of the water. You will love it at the National Consumer Fair Binney Mill grounds at Tank Bund Road. ಫಾಲ್ಸ್ ತೋರಿಸ್ದೆ. ಇವಾಗ ನಾನು ನಿಮ್ಮನ್ನು ಕರ್ಕೊಂಡು ಹೋಗ್ತಿರೋದು ರೋಬೋಟಿಕ್ ಬಟರ್ಫ್ಲೈ ಪಾರ್ಕ್ಗೆ. ಒಂದು ಅದ್ಭುತ ಲೋಕ ಕ್ರಿಯೇಟ್ ಆಗಿದೆ. ಸುಂದರವಾದ ಬಟರ್ಫ್ಲೈಗಳು, ಚಿಟ್ಟೆಗಳು ಹಾರಾಡ್ತಾ ಇವೆ. ಬನ್ನಿ ಹೋಗಿ ಬಟರ್ಫ್ಲೈಗಳನ್ನು ನೋಡ್ಕೊಂಬರ್ತೀನಿ. ಸೊ ಇದು ಇನ್ನೊಂದು ಲೋಕ ಅಂತ ಹೇಳ್ಬೋದು. ಇಲ್ಲಿ ನೀವು ನೋಡ್ತಿದ್ದೀರಾ, ಇದನ್ನು ನಾವು ನಮ್ಮ ಭಾಷೆಯಲ್ಲಿ ಕುರುವಾಯಿ ಅಂತ ಕರಿತೀವಿ. ಅದು ಈ ಜಿಗಣೆ ಹುಳ ಮಳೆಗಾಲದಲ್ಲೆಲ್ಲ ಬರುತ್ತಲ್ಲ, ಆ ಥರ ಕ್ರಿಯೇಟ್ ಮಾಡಿದ್ದಾರೆ. ಆಹಾ, ಎಷ್ಟು ಚೆನ್ನಾಗಿದೆ. ಮಕ್ಕಳಂತೂ ಸೀರಿಯಸ್ ಆಗಿ ಸಖತ್ ಎಂಜಾಯ್ ಮಾಡ್ಬೋದು ಇದನ್ನು. ಈಗೊಂದು ತೋರಿಸ್ತೀನಿ ನೋಡಿ. ಆಹಾ, ಎಂಥ ಒಳ್ಳೆ ಕ್ರಿಯೇಷನ್ ಗೊತ್ತಾ. ನೀವು ವಿಡಿಯೋದಲ್ಲಿ ನೋಡಿ ಖುಷಿ ಪಡೋದಕ್ಕೂ ಕಣ್ಣು ಮುಂದೆ ನೀವು ನೋಡೋದಕ್ಕೂ ಭಾಳ ವ್ಯತ್ಯಾಸ ಇದೆ. ಇದೊಂದು ಅದ್ಭುತ ಲೋಕ ಕ್ರಿಯೇಟ್ ಮಾಡ್ತಾ ಇದೆ.
ಟಡಾನ್ ಟಡಾನ್ ನೋಡಿ ನೋಡಿ. ಓ ಮೈ ಗಾಡ್, ಓ ಮೈ ಗಾಡ್. Created the butterfly and the insect park over here to give awareness among the kids that these animals, these wonderful creatures are getting extinct. The ladybird, ಮುಂಚೆ ತುಂಬ ನೋಡ್ತಾ ಇದ್ದೀರಾ ನೀವು, ಬ್ಯಾಂಗ್ಳೂರಲ್ಲಿ ತುಂಬ ಇತ್ತು ladybird, ಇವಾಗ ಒಂದು ಕಾಣಲ್ಲ, extinct ಆಗ್ತಾ ಇದೆ. This is a moth butterfly, very rare to find. Scorpions, you'll hardly see one now, it's very rare. Then we have the honeybee, there is the bumblebee. So all these are different creatures which are getting extinct. That is a moth again, and that is a hornet. The last yellow one is a hornet. So like this, everything is a very unique creation of ours. Slowly it is getting extinct. So I'd like the children to come and see all these creatures, create a totally new kind of an awareness among them that these are beautiful animals which you hardly get to see now. From this we have a lot of shopping and a lot of food courts and a huge amusement area. If you come here, you'll need at least one good 4-5 hours with your family to spend, look around and enjoy the entire atmosphere. It's a beautiful creation what we made for the summer. This is there for 2 months. It ends in the end of May. It's there for these 2 months over here. So please come with your family and enjoy the place. ಇದಿಷ್ಟು ನೋಡಿದ್ರಿ, ಸೂಪರ್ ಆಗಿತ್ತು. ಒಂದು ಸೈಡ್ ನಿಮಗೆ ಆ ಒಂದು ನಯಾಗ್ರಾ ಫಾಲ್ಸ್ ಆದಮೇಲೆ ಒಂದು ರಾಶಿ ಬಟರ್ಫ್ಲೈಗಳು. ಇದನ್ನು ಮುಗಿಸಿ ನೆಕ್ಸ್ಟ್ ಸ್ಟೆಪ್, ಥರ್ಡ್ ಸ್ಟೆಪ್ ನಾವು ಬಿಡಬೇಕಾಗಿರೋದು ಒಂದಿಷ್ಟು ಸ್ಟಾಲ್ಗಳಿವೆ. ಇವತ್ತು ಇನ್ನೂ ಆರಂಭ ಅಷ್ಟೇ, ಹಾಗಾಗಿ ಸ್ಟಾಲ್ಸ್ಗಳು ಇನ್ನೂ ಬರ್ತಾ ಇವೆ. ಸೊ ಏನು ಮಾಡೋಣ ಇವತ್ತು ಅಂದರೆ, ಜನರಲ್ ಆಗಿ ನಿಮ್ಗೊಂದು ಸಲ ಸ್ಟಾಲ್ಗಳನ್ನು ತೋರಿಸ್ತೀನಿ. ಇನ್ನೊಂದು ಸಲ ನೀವು ಕೇಳಿದ್ರೆ, ನೀವು ಕಮೆಂಟ್ ಮಾಡಿ, ನೀವು ಲೈಕ್ ಮಾಡಿ, ನೀವು ಶೇರ್ ಮಾಡಿದ್ರೆ ಈ ಸ್ಟಾಲ್ಗಳನ್ನು ತೋರ್ಸೋಕ್ಕೆ ಇನ್ನೊಂದು ಸಲ ಮತ್ತೆ ಬಂದೇ ಬರ್ತೀನಿ. ಆಮೇಲೆ ಇನ್ನೂ ಒಂದು ಹೇಳಬೇಕು, ಈ ಒಂದು ನಯಾಗ್ರಾ ಫಾಲ್ಸ್ ಏನಿದೆಯಲ್ಲ, ಲೈಟಿಂಗ್ಸ್ ಇವಾಗ ಜಸ್ಟ್ ಸ್ಟಾರ್ಟ್ ಆಗಿದೆ, ಇನ್ನು ಕಂಪ್ಲೀಟ್ ಅದರ ಲೈಟಿಂಗ್ಸ್ಗಳು ಆಗಿಲ್ಲ. ಯಾಕಂದರೆ ಇವತ್ತಿನ್ನೂ ಡೇ 1 ಸ್ಟಾರ್ಟ್ ಆಗಿ ಜಸ್ಟ್ 2 hours ಆಗಿದೆ ಅಷ್ಟೇ. ಇನ್ನೂ ಅದ್ಭುತ ಲೈಟಿಂಗ್ಸ್ಗಳು ಬರ್ತವೆ. ಬೇಸಿಗೆ ಗಾಲದಲ್ಲಂತೂ ಕೂತ್ಕೊಳ್ಳೋಕೆ ಇನ್ನೂ ಮಜಾ ಇರುತ್ತೆ. ಬನ್ನಿ ಇವಾಗ ಯಾವ್ದ್ಯಾವ್ದು ಸ್ಟಾಲ್ ಇದೆ ರಫಾಗಿ ಒಂದು ತೋರಿಸ್ಕೊಂಡು ಹೋಗ್ತೀನಿ. ಆಮೇಲೆ ಇದೇ ಸ್ಟಾಲ್ಸಲ್ಲಿ ನಾವು ಇನ್ನೂ ಸ್ವಲ್ಪ ಮುಂದೆ ಬಂದಾಗ ಒಂದಿಷ್ಟು ಗೇಮ್ಸ್, ಮಕ್ಕಳಿಗೆ ಆಡೋಕ್ಕೆ ಅಂತ ಒಂದಿಷ್ಟು ಗೇಮ್ಸ್ಗಳದೆಲ್ಲ ಅದಿನ್ನೂ ರೆಡಿ ಆಗಿಲ್ಲ. ಸೊ ಇನ್ನೊಂದು 2-3 ಡೇಸಲ್ಲಿ ನಿಮ್ಗೆ ಅದು ಕೂಡ ರೆಡಿ ಆಗುತ್ತೆ. ಅದ್ಭುತವಾಗಿ ಮಾಡಿದ್ದಾರೆ. ಇಲ್ಲಣ್ಣ, ನೀವು ಲಾಸ್ಟ್ ಟೈಮ್ ಕೇಕ್ ಶೋನಲ್ಲಿದ್ರಾ? ಜಾಲಿ ಜಾಲಿ ಗೊತ್ತಾಯ್ತು, ನಿಮ್ಮ ಡೈಲಾಗ್ ಫೇಮಸ್ಸು. ನನ್ನ ಕೇಕ್ ಶೋ ನೋಡಿದರೆ ಇವರನ್ನು ನೋಡಿರ್ತೀರ, ಡೈಲಾಗ್ ಹೊಡೆದಿದ್ರಿ ಇವರಲ್ಲೂ. ಹಾಯ್ ಹಾಯ್, ಚೆನ್ನಾಗಿತ್ತಾ ನಯಾಗ್ರಾ ಫಾಲ್ಸ್? ನಯಾಗ್ರಾ ಫಾಲ್ಸ್ ಇಷ್ಟ ಆಯ್ತಾ? ಫಾಲ್ಸ್ ನೋಡಿದ್ರ ಎಲ್ಲರೂ? ಚೆನ್ನಾಗಿತ್ತಾ? ವಾಟರ್ ಫಾಲ್ಸ್ ಚೆನ್ನಾಗಿತ್ತಾ? ಸ್ನಾನ ಗಿನ ಮಾಡಿದ್ರಾ? ಇಲ್ವಾ? ಬಾಯ್, ಥ್ಯಾಂಕ್ ಯು. ಅಲ್ಲ, ಈ ಒಂದು ಎಕ್ಸಿಬಿಷನ್ನ ಇನ್ನೊಂದು ಭಾಳಷ್ಟು ಜನಕ್ಕೆ ಇಷ್ಟ ಆಗುವಂಥದ್ದು, ನಿಮ್ಮ ಮಕ್ಕಳನ್ನ ಕರ್ಕೊಂಬಂದರೆ ಆಡೋಕ್ಕಂತೂ ಇಲ್ಲಿ
ತರಹ ವೇರಿ ಐಟಮ್ಗಳಿವೆ, ಸಿಕ್ಕಾಪಟ್ಟೆ ಆಟಗಳಿವೆ, ಸಿಕ್ಕಾಪಟ್ಟೆ ತೊಟ್ಲಿರ್ಬೋದು, ಕಾರ್ಗಳಿರ್ಬೋದು, ಜಾಯಿಂಟ್ ವೀಲ್ ಇರ್ಬೋದು, ವೆರೈಟೀಸ್ ಆಫ್ ಆಟ ಇದೆ. ಅದ್ರ ಜೊತೆಗೆ ಚಾಟ್ಸ್ ಐಟಮ್ಗಳು, ತಿಂಡಿಗಳು, ಜ್ಯೂಸ್ಗಳು ಒಂದಲ್ಲ ಎರಡಲ್ಲ ಅದೂ ತುಂಬ ಇದೆ. But I'm so frustrated. Hello to my loneliness. I guess that ignorance is bliss. Take me back to before I knew. Rewind, take it out of cue. Innocence can be a young man's game. Signed up for the hall of shame. I wish I knew how much I missed. I know ಓಕೆ, ಇದಾಗಿತ್ತು ನನ್ನ ಇವತ್ತಿನ ಸ್ಪೆಷಲ್ ವಿಡಿಯೋ. ಒಂದು ಅದ್ಭುತ ಫೆಸ್ಟಿವಲ್ ಅಂತಲೇ ಹೇಳ್ಬೋದು. ಬನ್ನಿ, ಎಂಜಾಯ್ ಮಾಡಿ. ಹಾಗೆ ಇದರದ್ದು ಎಕ್ಸಾಕ್ಟ್ ಲೊಕೇಶನ್ ಎಲ್ಲಿ ಬರುತ್ತೆ, ಇದರದ್ದು ಅಡ್ರೆಸ್ ಎಲ್ಲ ನೀಟಾಗಿ ಡಿಸ್ಕ್ರಿಪ್ಷನಲ್ಲಿ ಹಾಕಿರ್ತೀನಿ. ಯಾವ್ದು ಮಿಸ್ ಮಾಡಿದ್ರು ಈ ಫಾಲ್ಸಲ್ಲಿ ಕೂತ್ಕೊಂಡು ಎಂಜಾಯ್ ಮಾಡೋದು ಮಾತ್ರ ಮಿಸ್ ಮಾಡಬೇಡಿ ಅಂತ ಹೇಳ್ತಾ, ಮುಂದಿನ ವಾರ ಇನ್ನೊಂದು ಸೂಪರ್ ಡೂಪರ್ ವಿಡಿಯೋದೊಂದಿಗೆ ನಿಮ್ಮ ಮುಂದೆ ಬರ್ತೀನಿ. ಎಲ್ಲರಿಗೂ ಖುಷಿಯಾಗಿರಿ, ನಗ್ತಾಯಿರಿ. ಟೇಕ್ ಕೇರ್, ಬಾಯ್.